ಇನ್ನು ನಿಕೋಟಿನ್ ಮಸಾಲ ಜೊತೆಯಲ್ಲಿ ಇರಬಾರ್ದು. ಕೆಲ ಕಡೆ ನಿಕೋಟಿನ್ ಮಸಾಲ ಜೊತೆ ಮಿಕ್ಸ್ ಮಾಡಿ ಮಾರಾಟವನ್ನ ಮಾಡ್ತಾ ಇದ್ದಾರೆ. ಈ ಅಡಿಕೆ ಮಾರಾಟಗಾರರಿಗೆ ತೊಂದರೆ ಆಗದ ರೀತಿಯಲ್ಲಿ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ. ಆರೋಗ್ಯ ಸಚಿವ ಯುಟಿ ಖಾದರ್ ಅವರ ಪ್ರತಿಕ್ರಿಯೆ ಇದು. ರಾಜ್ಯದಲ್ಲಿ ತಂಬಾಕು ಮತ್ತು ನಿಕೋಟಿನ್ ಉತ್ಪನ್ನಗಳ ಮಾರಾಟ ಆಗ್ತಾ ಇದೆ. ವಿತರಣೆ ನಿಷೇಧ ವಿಚಾರ ನಮ್ಮ ಗಮನಕ್ಕೆ ಬಂದಿದೆ. ಹೀಗಾಗಿ ಈ ಆದೇಶವನ್ನ ಕೊಟ್ಟಿದ್ವಿ ಅಂತ ಯುಟಿ ಖಾದರ್ ಹೇಳ್ತಿದ್ದಾರೆ. ಅದು ನಿಕೋಟಿನ್ ಮತ್ತು ಇದು ಮಸಾಲ ಜೊತೆಯಲ್ಲಿ ಇರಬಾರದು ಅಂತ ಹೇಳಿ ಬಹಳ ಸ್ಪಷ್ಟತೆ ಇದೆ. ಅದು ಕೂಡ ಕೆಲವೊಂದು ರೀತಿಯೆಲ್ಲ ಮಾಡ್ತಾ ಇದ್ರು ಇದಕ್ಕೆ. ಅದಕ್ಕಾಗಿ ನಾವು ಇವತ್ತು ಆದೇಶವನ್ನು ನಾವು ಕೊಟ್ಟಿದ್ದೇವೆ. ಇದರಿಂದಾಗಿ ಆದ ಕಾರಣ ಅದನ್ನು ನಾವು ಯಾವ ರೀತಿ ಅನುಷ್ಠಾನ ಮಾಡಬೇಕಂದ್ರೆ ನೋಡ್ತೇವೆ. ನೋಡ್ಬೇಕು ಯಾಕಂತ ಹೇಳಿದ್ರೆ ನಾವೀಗ ಆದೇಶ ಮಾಡಿದಷ್ಟೇ ಮುಂದಿನ ದಿನ ಯಾವ ರೀತಿ ಅದನ್ನು ನಿಯಮ ರೂಪಿಸಬೇಕಂದ್ರೆ ಅದನ್ನು ಆಲೋಚನೆ ಮಾಡ್ತೇವೆ. ಸರ್, ಇನ್ನೊಂದು ಕಡೆ ಇದ್ರ ಮಧ್ಯೆ ಕೆಲವು ಶಾಸಕರು ಅಲ್ಲಿನ ಭಾಗದ ಅಡಿಕೆ ಎಲ್ಲಿ ಬೆಳೀತಾರೆ ಅಲ್ಲಿನ ಭಾಗದ ಶಾಸಕರು ಸಿಎಂಗೆ ಮನವಿ ಮಾಡಿದ್ದಾರೆ. ಗುಟ್ಕಾವನ್ನ ನಿಷೇಧ ಮಾಡಬೇಡಿ ಅಂತ ಮನವಿ ಸಲ್ಲಿಸಿದ್ದಾರೆ ಸರ್. ಹೌದು, ಅರ್ಗ ಜಾನೇಂದ್ರ ಅವರು ಮತ್ತು ಪುತ್ರ ಅಶೋಕ್ ರೈ ಅವರು ಈ ಶಿವಮೊಗ್ಗ ಭಾಗದಲ್ಲಿ ಮಂಗಳೂರು ಭಾಗದಲ್ಲಿ ಜಾಸ್ತಿ ಅಡಿಕೆ ವ್ಯಾಪಾರಸ್ಥರು ಜಾಸ್ತಿ. ನಾವು ಕೂಡ ರಾಜ್ಯದ ಅಡಿಕೆ ಬೆಳೆಗಾರರಿಗೆ ಮತ್ತು ಅಡಿಕೆ ಮಾರಾಟಗಾರರಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ಕ್ರಮ ಕೈಗೊಳ್ತೇವೆ. ಅಲ್ಲ, ಒಂದ್ ಕಡೆ ರಾಜ್ಯ ಸರ್ಕಾರನೇ ಈ ರೀತಿಯಾಗಿ ಕ್ರಮ ಕೈಗೊಳ್ಳುತ್ತೆ, ಮತ್ತೊಂದ್ ಕಡೆ ಜನಪ್ರತಿನಿಧಿಗಳು ಈ ರೀತಿ ಗುಟ್ಕಾವನ್ನು ಬ್ಯಾನ್ ಮಾಡಬೇಡಿ ಅಂತ ಹೇಳ್ತಾರೆ. ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ಕೇಳಿ ಬರ್ತಾ ಇದೆ ಸರ್. ಅದು ನೋಡಿ, ಈ ರೀತಿಯಾದ ಕೆಲವೊಂದು ವಿಚಾರ ಬರೋದು ಸ್ವಾಭಾವಿಕ ಅಲ್ಲ. ಎಲ್ಲ ಕೂಡ ಸರಿಯಾಗ್ತದೆ. ಮಾನ್ಯ ಮುಖ್ಯಮಂತ್ರಿ ಅದರ ಬಗ್ಗೆ ಚರ್ಚಿಸ್ತಾರೆ ಮತ್ತು ಎಲ್ಲ ಕೂಡ ಯಾರಿಗೂ ಕೂಡ